ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೌಮ್ಯ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಸೌಮ್ಯ ಆಟೋ ಓಡಿಸ್ಕೊಂಡು ತನ್ನ ಒಂದು ಲೈಫನ್ನು ಸೆಟಲ್ ಮಾಡ್ಕೊಂಡವರು ಮುಂದೆ ಇವಾಗ ತುಂಬ ಸಾಕಷ್ಟು ಗುರಿಗಳನ್ನ ಇಟ್ಕೊಂಡಿದ್ದಾರೆ. ಅವ್ರನ್ನೇ ಕೇಳೋಣ, ಬನ್ನಿ ಏನು ಅನ್ಕೊಂಡಿದ್ದಾರೆ, ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ. ಸೌಮ್ಯ, ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ನೀವು ತುಂಬ ಈಗ 8-8.5 ವರ್ಷದವರೆಗೂ ಆಟೋ ಓಡಿಸಿದ್ದೀರಾ. ಸೊ ಸ್ಕೂಲ್ ಮಕ್ಕಳಿಗೂ ಕೂಡ ನೀವು ಡ್ರಾಪ್ ಮಾಡ್ತಿದ್ರಿ ಅಂತ ಹೇಳ್ತಿದ್ರಿ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಮಕ್ಕಳನ್ನ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು? ಎವ್ರಿ ಡೇ ನಾವು ಸ್ಕೂಲ್ ಮಕ್ಕಳನ್ನ ಮಾರ್ನಿಂಗ್ ಪಿಕ್ ಮಾಡಿ ಈವ್ನಿಂಗ್ ಡ್ರಾಪ್ ಮಾಡೋದು ಆ ಥರ ಇರುತ್ತೆ. ಸ್ಕೂಲ್ ಮಕ್ಕಳಿದ್ರೆ ಒಂಥರ ಚೆನ್ನಾಗಿರುತ್ತೆ. ಆಟೋನಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಗಲಾಟೆ ಮಾಡಿಕೊಂಡು ಕೂಗಾಡಿಕೊಂಡು ಆ ಮಕ್ಕಳು ಆ ಪೇರೆಂಟ್ಸು ಅಷ್ಟೇ ನಮ್ಮನ್ನು ನಂಬಿ ಕಳಿಸ್ತಾರೆ. ಒಂದು ಹುಡುಗಿ ಆಟೋ ಓಡಿಸ್ತಿದ್ದಾಳೆ, ಆ ಹುಡುಗಿ ಜಾಸ್ತಿ ಫೇತ್ ಅಂತ ಅಲ್ಲಿ. ಹೌದು, ಏನಂದರೆ ಇನ್ನೊಂದು ಆ ಹೆಣ್ಣು ಮಗು ಮಕ್ಕಳಿಗೆ ಕೇರ್ ತೊಗೊಳ್ತಾಳೆ ಜಾಸ್ತಿ ಅಂತೇಳಿ ಅದೊಂದು ನಂಬಿಕೆಯಿಂದ ಆ ಮಕ್ಕಳನ್ನ ನಮ್ಮ ಆಟೋನಲ್ಲಿ ಕಳಿಸ್ತಾರೆ. ಸೊ ನಾನು ಮಾರ್ನಿಂಗ್ ಒಂದು 9:30 ಸ್ಕೂಲ್ ಮಕ್ಕಳನ್ನ ಡ್ರಾಪ್ ಮಾಡಿ ಮತ್ತೆ ಈವ್ನಿಂಗ್ 5ಗೆ ಪಿಕ್ ಮಾಡಿ ಅವ್ರ ಮನೆಗಳಿಗೆ ತಲುಪಿಸ್ತೀವಿ. ಹೌದಾ? ಸೊ ಮಕ್ಕಳ ಜೊತೆ ಸಖತ್ ಎಂಜಾಯ್ ಮಾಡಿದ್ರಿ? ಖಂಡಿತ. ಸೊ ನಿಮ್ಗೆ ಡ್ರೈವಿಂಗ್ ಕ್ಲಾಸ್ ಹೋಗಿಲ್ಲ ಅನ್ಕೋತೀನಲ್ಲ, ಅಪ್ಪನೇ ಟ್ರೈನರ್ ಅಂತ? ಅಪ್ಪನೇ ಟ್ರೈನರ್, ಇದಕ್ಕೆ ಅಪ್ಪನೇ ಗುರು ನನಗೆ. ಅಪ್ಪನೇ ಎಲ್ಲಾನು, ಪ್ರತಿಯೊಂದು ಆಟೋ ಆಗಲಿ ಏನೇ ಆಗಲಿ ನಾನು ಏನು ಕಲ್ತಿದ್ದೀನಿ ಗಾಡಿಗೆ ಅವರೇ ಸ್ಫೂರ್ತಿ. ಮತ್ತೆ ಇದಲ್ದೇ ನೀವು ಯಾವ್ಯಾವೆಲ್ಲ ವೆಹಿಕಲ್ ಓಡಿಸ್ತೀರಾ? 2 ವೀಲರು ಎಲ್ಲ ಓಡಿಸ್ತೀರಾ? ಹೌದು, ನಾನು ಬೈಕ್, 2 ವೀಲರ್ ಬೈಕ್ ಆಗಿರ್ಬೋದು, ಅಥವಾ ಮಾಮೂಲಿ ಎಕ್ಸ್ಲೇಟರ್ ಗಾಡಿ ಆಗಿರ್ಬೋದು, ಜಿಪ್ಸಿ ಆಗಿರ್ಬೋದು, ಟೆಂಪೋ ಆಗ್ಬೋದು, ಎಲ್ಲವನ್ನೂ ಕಾರ್ ಆಗಿರ್ಬೋದು. ನನಗೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಈಗ ಸೌಮ್ಯ ಏನು ಮಾಡ್ತಿದ್ದಾರೆ, ಏನು ಓದ್ತಿದ್ದಾರೆ? ನಾನಿವಾಗ KFCನಲ್ಲಿ MBA ಎಕ್ಸಾಮ್ ತೊಗೊಂಡಿದ್ದೀನಿ. ನಾನು ಏನು BBM ಮಾಡಿ ಡಿಪ್ಲೊಮೊ ಇನ್ ಜರ್ನಲಿಸಮ್ ಮಾಡಿ ಇವಾಗ MBA ಮಾಡ್ತಾಯಿದ್ದೀನಿ KFCನಲ್ಲಿ. ಸೊ ಅದು ಎಕ್ಸಾಮ್ ಆಗಬೇಕು. ಇವಾಗ ಶುರು ಮಾಡಿದ್ದೀನಿ MBAಗೆ. ಅದು ಮುಗಿದ ನಂತರ ನಾನು ಮೀಡಿಯಾಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ MBAಗೆ ಸ್ವಲ್ಪ ಗ್ಯಾಪ್ ಆಗಿದ್ದರಿಂದ ನಾನು ಆ ಗ್ಯಾಪಲ್ಲಿ ಜರ್ನಲಿಸಮ್ ಮಾಡಿದ್ದು. ಸೊ ಜರ್ನಲಿಸಮ್ ಮಾಡಿ ನಂತರ ಈಗ MBA HR ಮಾಡ್ತಾ ಇದ್ದೀನಿ. ಓಕೆ, ಏನಾದ್ರು ಫ್ಯೂಚರ್ ಪ್ಲಾನ್ಸ್ ಅಂತಿದೆಯಾ ಏನಾದರೂ? ಅಂದರೆ ನಿಮ್ಗೆ ಡ್ರೈವಿಂಗ್ ಸಖತ್ ಕ್ರೇಜ್ ಅಂತ ಗೊತ್ತಾಯ್ತು ನನಗೀಗ. ಸೊ ಏನಾದರೂ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನಾದರೂ ಪ್ಲಾನ್ಸ್ ಇದೆಯಾ? ಇದೆಲ್ಲ ಏನಂದರೆ ನನಗೆ ಡ್ರೈವಿಂಗಿಂದ ಕ್ರೇಜ್ ಇದೆ. ಓಡಿಸ್ತೀವಿ ನಾವು, ಲಾಂಗ್ ಎಲ್ಲ ಬೈಕಲ್ಲೆಲ್ಲ ಹೋಗ್ತೀವಿ. ಟ್ರಿಪ್ ಮಾಡೋದೆಲ್ಲ ಬೈಕ್ ಆಗಿರ್ಬೋದು, ಅಥವಾ ಆಟೋ ಆದರೆ ಮೈಸೂರು ಸರೌಂಡಿಂಗ್ ಒಳಗೆ ಎಲ್ಲಾದರೂ ಆಟೋನಲ್ಲಿ ಟ್ರಿಪ್ ಮಾಡ್ಬೋದು. ಬೈಕಲ್ಲಾದರೆ ಲಾಂಗ್ ಎಲ್ಲ ಹೋಗ್ತೀವಿ. ಅದು ಫೋಟೋಸ್ ಎಲ್ಲ ತೆಗಿಯೋದು, ಫೋಟೋ ಸೆಕ್ಷನ್ ಆ ಥರ ಎಲ್ಲ ತುಂಬ ಇಷ್ಟ ಇದೆ. ನಂತರ ಏನಂದರೆ ಇದೆಲ್ಲ ಜಸ್ಟ್ ಪಾರ್ಟ್ ಆಫ್ ಲೈಫ್ ಅಂತ ಅನ್ಕೋಬೇಕು. ಅದನ್ನೇ ಪ್ರೊಫೆಷ್ನಲಾಗಿ ತೊಗೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ನಾವು ನಮ್ಮ ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಏನಾದರೂ ಒಂದು ಜಾಬ್ ಸೇರಬೇಕು, ಕೆಲಸ ಮಾಡಬೇಕು, ಆಗಿದ್ರೇ ನಮ್ಮ ಲೈಫ್ ಲೀಡ್ ಮಾಡೋಕ್ಕಾಗೋದು. ಸೊ ಅಲ್ಲಿವರೆಗೂ ಇದೆಲ್ಲ ನಮಗೆ ಟೆಂಪ್ರವರಿ, ಜಸ್ಟ್ ಒಂದು ಪ್ರೊಫೆಷನ್ ಅಂತ ಇರುತ್ತೆ. ಬಟ್ ಹಾಬೀಸ್ ಅಲ್ಲಿ ಡ್ರೈವಿಂಗ್ ಇರುತ್ತೆ, ಫೋಟೋಗ್ರಫಿ ಇರುತ್ತೆ. ಹಾಬೀಸ್. ಅದು ಬಿಟ್ಟು ಬೇರೆ ಏನಿದೆ ಹಾಬಿ ನಿಮಗೆ? ಅದು ಬಿಟ್ಟು ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಬೇಸಿಕ್ಲಿ. ಓಕೆ. ಸೊ ನಾನು ಎವ್ರಿ ಸ್ಯಾಟರ್ಡೆ ಸಂಡೇ ನಾನು ಆಟೋಯಿಂದ ಅರ್ನ್ ಮಾಡಿರೋದ್ರಲ್ಲೇ ನಾನು ಕ್ಲಾಸ್ ಕಲಿತಾ ಇರೋದು. ಸೊ ಅದಕ್ಕೆ ಐ ಲವ್ ಸೋ ಮಚ್ ಮೈ ಆಟೋ. ಓಕೆ, ಆಟೋ ಯಾವಾಗಲೂ ಇರುತ್ತೆ ನಿಮ್ಮ ಜೊತೆ ಅಂತೀರಾ? ಖಂಡಿತ. ನಾನೆಲ್ಲ ನಾನು ಆಟೋ ಅಲ್ಲೇ ಕೂಡ ಇದು ಒಂದು ಒಳ್ಳೆ ಪೊಸಿಷನ್ ಹೋದ್ರು ಕೂಡ ಆಟೋ ನನ್ನ ಜೊತೆಲ್ಲ ಇರುತ್ತೆ. ಖಂಡಿತ. ನಾನು ಅಟ್ಲೀಸ್ಟ್ ನಾನು ಓಡಾಡೋದಕ್ಕೆ ಅಂತಾನೆ ನಾನು ಒಂದು ಆಟೋ ಇಟ್ಕೋಬೇಕು ಅಂತ. ಶಂಕರ್ ನಾಗ್ ಅವರು ಆಟೋ ರಾಜ, ಇವ್ರು ಆಟೋ ರಾಣಿ ಅಂತ ಹೇಳ್ಬೋದು. ಯಾಕಂದ್ರೆ ಮೈಸೂರಲ್ಲೇ ಇರೋದು ಆಟೋ ರಾಣಿ ಅಂತ ಹೆಸರು. ಹೌದಾ? ಖಂಡಿತ. ಆಟೋ ರಾಣಿ ಅಂತ ಯಾರು ಕೇಳಿದ್ರು ನನ್ನ ಫಸ್ಟ್ ಹೇಳ್ತಾರೆ. ಮೈಸೂರಿನಲ್ಲಿ 5 ಮೆಂಬರ್ಸ್ ಇದ್ದೀವಿ. ಮೈಸೂರಲ್ಲಿ ಅಂತಲ್ಲ, ಫಸ್ಟ್ ಅಂದ್ರೆ ನೀವೇನಾ ಒಂದು ಆಟೋ? ಇಲ್ಲ 5 ಮೆಂಬರ್ಸ್ ಲೇಡೀಸ್ ಇದ್ದೀವಿ. ಸೊ ಅದ್ರಲ್ಲಿ ನಾನು ತುಂಬಾ ಚಿಕ್ಕವಳು ಅಂದ್ರೆ ನಾನೇ. ಅದರಲ್ಲೂ ಆನ್ ಅಂಡ್ ಲರ್ನ್ ಮಾಡ್ತಾ ಇರೋಳು ನಾನು. ತುಂಬಾ ಸಣ್ಣ ಏಜಿಗೆ ಬಂದ್ರೆ 15-16 ವರ್ಷ ಅಂದ್ರೆ ಚಿಕ್ಕ ವಯಸ್ಸು ಆಕ್ಚುಲಿ. ಸೊ ಮತ್ತೆ ಏನ್ ಅನ್ಕೊಂಡಿದ್ರ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರ? ಆಟೋ ಸಂಬಂಧಪಟ್ಟಂಗೆ ಏನಾದ್ರು ಪ್ಲಾನ್ಸ್ ಇದೆಯಾ? ಅಂದ್ರೆ ಹಿಂಗ್ ಮಾಡ್ಬೇಕು ನನ್ನ ಕೈಲಿ ದುಡ್ಡಾದ್ರೆ, ಅಥವಾ ನಾನು ದೊಡ್ಡ ನನಗೆ ಏನಂದ್ರೆ ನನ್ನ ಸ್ವಂತ ಆಟೋ ಅಂದ್ರೆ ಅದೊಂಥರ ಡಿಸೈನ್, ನಂದೇ ಆದಂತ ಕಲ್ಪನೆಯಲ್ಲಿ ಆಟೋ ಮಾಡ್ಬೇಕು ಅಂತ ಆಸೆ ಇದೆ. ಅದು ಮಾಡೋಣ. ಸ್ವಲ್ಪ ಕೆಲಸ ಸೇರಿ ಒಂದು ಒಳ್ಳೆ ಪೊಸಿಷನ್ಗೆ ಬಂದ್ರೆ ಖಂಡಿತ ನಾನು ಮಾಡ್ತೀನಿ. ಹೌದಾ? ಓಕೆ, ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಸಕ್ಸಸ್ಫುಲ್ ಆಗಲಿ, ನಿಮ್ಮ ಅನ್ಕೊಂಡಿರೋ ಆಸೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ನಾನು ಹೇಳ್ತೀನಲ್ಲ, ನಿಜವಾಗ್ಲೂ ನಿಮ್ಮ ಒಂದು ಸ್ಫೂರ್ತಿ ಇದೆಯಲ್ಲ ಇನ್ನೊಬ್ಬರಿಗೆ ಮಾದರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.
ಓಕೆ ವೀಕ್ಷಕರೇ, ನೋಡಿರಲ್ಲ ಸೌಮ್ಯ ನಿಜವಾಗ್ಲೂ ಧೈರ್ಯವಂತ ಹುಡುಗಿ. ತಾನು ಏನು ಬೇಕು, ತನಗೇನು ಮಾಡಬೇಕು ಅಂದ್ಕೊಂಡ ಆ ಸಣ್ಣ ವಯಸ್ಸಲ್ಲೇ ಡಿಸೈಡ್ ಮಾಡಿ ತನಗಾಗುತ್ತಾ ಇಲ್ವಾ ಎಲ್ಲವನ್ನ ವಿಚಾರ ಮಾಡುವಂಥ ತುಂಬಾ ಇಂಟೆಲಿಜೆಂಟ್ ಹುಡುಗಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಅಷ್ಟೇ ಆ ಚಿಕ್ಕ ವಯಸ್ಸಲ್ಲಿ ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡೋಕ್ಕೆ ನಮಗೇನಂದರೆ ಒಂದು ಧೈರ್ಯ ಬೇಕು, ಒಂದು ಮನಸ್ಸಿರಬೇಕು. ಮನಸ್ಸಿದ್ರೆ ಯಾವ ಕೆಲಸ ಕೂಡ ಸಾಧನೆ ಮಾಡೋಕ್ಕೆ ಕಷ್ಟ ಏನಾಗಲ್ಲ. ನಮ್ಮ ಯುವ ಜನರು ಇದೇ ರೀತಿ ತಮಗೇನು ಅನ್ಬೇಕು, ತಮ್ಮ ಗುರಿ ಏನು, ತಮ್ಮ ಉದ್ದೇಶ ಏನು, ಅದೆಲ್ಲವನ್ನ ಯಾವ ರೀತಿ ಅವಕಾಶಗಳಿದ್ದಾವೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ, ಅದನ್ನೊಂದು ಅರ್ಥಕೊಂಡು ಬಿಟ್ಟರೆ ಅವ್ರು ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.